ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿತು. ಆ ಸಂದರ್ಭದಲ್ಲಿ ಅದೇನೋ ಸಂತೋಷದ ವಿಷಯವಾಗಿತ್ತು. ಆದರೆ ಭಾರತ ಆ ಸಂದರ್ಭದಲ್ಲಿ ಮತ್ತು ಮತ್ತಿನ ಅವಧಿಯಲ್ಲಿ ಎದುರಿಸಿದಂಥ ಸಮಸ್ಯೆಗಳು ಹಲವಾರು. ಭಾರತ ಇವತ್ತು ಕೂಡ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹುಡ್ಕೊಳ್ಬೇಕಾಗಿದೆ. ಆ ಸಮಸ್ಯೆಗಳು ಯಾವುದು ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಿದ್ರೆ ಇವತ್ತಿನ ಪಾಠ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಅಂಥೇಳಿ. ರಾಜ್ಯಶಾಸ್ತ್ರದಲ್ಲಿ ಮೊದಲ ಪಾಠ ಇದು, ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಅಂತೇಳಿ. ಈ ಎಲ್ಲ ಸಮಸ್ಯೆಗಳನ್ನು ಸರಿಯಾದ ಯೋಜನೆ ಹಾಗೂ ಉತ್ತಮ ಆಡಳಿತವನ್ನು ನೀಡಿದರೆ ಮಾತ್ರ ಇವುಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಪ್ರಯತ್ನವನ್ನು ಮಾಡುತ್ತಿವೆ. ಇವುಗಳಿಗೆ ಜನತೆಯ ಸಹಕಾರವು ಕೂಡ ಅಗತ್ಯ. ಎಲ್ಲವೂ ಒಟ್ಟು ಸೇರಿದರೆ ಮಾತ್ರ ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹುಡುಕೊಳ್ಳಲಿಕ್ಕೆ ಆಗುತ್ತೆ. ನಾವು ಇಂದು ಎದುರಿಸಿರುವಂಥ ಹಲವಾರು ಸಮಸ್ಯೆಗಳಲ್ಲಿ ಹೆಚ್ಚಿನವುಗಳು ಕೂಡ ಮಾನವ ನಿರ್ಮಿತ ಸಮಸ್ಯೆಗಳು, ಕೆಲವೊಂದು ಮಾತ್ರ ರಾಷ್ಟ್ರೀಯ ದುರಂತಗಳಾಗಿವೆ. ಹಾಗಾಗಿ ಸೂಕ್ತವಾದಂಥ ಮಾನವೀಯ ಪರಿಹಾರಗಳನ್ನು ಕಂಡುಹಿಡಿಯಬೇಕು. ಈ ಸಮಸ್ಯೆಗಳಿಗೆ ಏನು ಮಾಡ್ಬೋದು? ಉತ್ತಮ ಶಾಸನಾತ್ಮಕ ಸಾಮಾಜಿಕ ಸುಧಾರಣೆಗಳು, ದಕ್ಷ ಆಡಳಿತ, ತ್ವರಿತ ಹಾಗೂ ಪಕ್ಷಪಾತರಹಿತವಾದಂಥ ನ್ಯಾಯಾಂಗ ವ್ಯವಸ್ಥೆ, ಅದರೊಟ್ಟಿಗೆ ಜನತೆಯ ಸಹಕಾರ ಇದ್ದರೆ ಮಾತ್ರ ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡು ಹುಡುಕೊಳ್ಳಿಕ್ಕೆ ಆಗುತ್ತೆ. ಹಾಗಿದ್ರೆ ಪರಿಹಾರವನ್ನು ನೋಡೋದಕ್ಕಿಂತ ಮೊದಲು ನಾವು ಪ್ರಸ್ತುತ ಭಾರತ ಎದುರಿಸ್ತಿರುವಂಥ ಸಮಸ್ಯೆಗಳಾವು ಎಂಬುದನ್ನು ಒಮ್ಮೆ ನೋಡೋಣ. ಭಾರತ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆದರೆ ಪ್ರಮುಖವಾಗಿ ಇಂದು ನಾವು ಕಾಣ್ತಾ ಇರುವಂಥದ್ದು ಒಂದು ನಿರುದ್ಯೋಗ, ಆಮೇಲೆ ಭ್ರಷ್ಟಾಚಾರ, ತಾರತಮ್ಯ, ಕೋಮುವಾದ, ಮಹಿಳೆಯರ ಸ್ಥಾನಮಾನ, ಆಮೇಲೆ ಭಯೋತ್ಪಾದನೆ, ಕಾರ್ಪೊರೇಟ್ ತಂತ್ರಗಾರಿಕೆ. ಸೊ ಇವುಗಳನ್ನು ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಇವುಗಳಿಗೆ ಏನು ಪರಿಹಾರ, ಈ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಏನು ಕಾರಣಗಳು, ಅದೇ ರೀತಿಯಲ್ಲಿ ಸಮಸ್ಯೆಯಿಂದ ಆಗುತ್ತಿರುವಂತಹ ಪ್ರಭಾವ ಏನಿದೆ, ಅದೇ ರೀತಿಯಲ್ಲಿ ಇವುಗಳಿಗೆ ಏನು ಪರಿಹಾರಗಳು ಅಂತ ಹೇಳುವುದನ್ನು ನಾವು ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ. ಮೊದಲಿಗೆ ನಾವು ನಿರುದ್ಯೋಗದ ಬಗ್ಗೆ ನೋಡೋಣ. ನಿರುದ್ಯೋಗ ಅಂದರೆ ಕೆಲಸ ಮಾಡುವ ಸಾಮರ್ಥ್ಯವಿರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯಾಗಿದೆ. ಹೇಗೆ? ಕೆಲಸ ಮಾಡಲು ಸಾಮರ್ಥ್ಯವಿರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವಂಥ ಪರಿಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತಲೇ ಕರೀತೇವೆ. ಭಾರತ ಅಪಾರ ಜನಸಂಖ್ಯೆ ಉಳ್ಳಂಥ, ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ. ಹಾಗಿರುವ ಕಾರಣ ಇಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಿದೆ. ಹಾಗಿದ್ರೆ ಈ ನಿರುದ್ಯೋಗ ಸಮಸ್ಯೆಗಳಿಗೆ ಕಾರಣಗಳು ಯಾವುದು ಅಂತ ನೋಡಿದರೆ, ಒಂದನೇದಾಗಿ ಮಿತಿಮೀರಿದ ಜನಸಂಖ್ಯೆ ಅದು ನಿರುದ್ಯೋಗಕ್ಕೆ ಕಾರಣ ಆಗಿದೆ. ಅಷ್ಟು ಮಂದಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಸಾಗ್ತವೆ, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಫಲವನ್ನು ಕೊಡ್ತಾ ಇಲ್ಲ. ಇನ್ನು ಎರಡನೇದಾಗಿ ಹೆಚ್ಚಾದ ತಂತ್ರಜ್ಞಾನದ ಬಳಕೆ. ಹೆಚ್ಚೆಚ್ಚು ತಂತ್ರಜ್ಞಾನವನ್ನು ನಾವು ಬಳಸಿದಂತೆ ಉದ್ಯೋಗದ ಮಿತಿ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. 100 ಜನ ಕೆಲಸ ಮಾಡುವಂಥ ಒಂದು ಮಣ್ಣಿನ ಕೆಲಸವನ್ನು ನೀವು JCB ಯಂತ್ರದ ಮುಖಾಂತರ ಮಾಡಿದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಕೇವಲ 1-2 ಜನರಿಂದಲೇ ಆ ಇಡೀ ಕೆಲಸವನ್ನು ಮಾಡಲಿಕ್ಕಾಗುತ್ತೆ ಯಂತ್ರದ ಸಹಾಯದಿಂದ. ಆದರೆ ಉಳಿದೆಲ್ಲರಿಗೂ ಕೆಲಸ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ಇತರ ಯಂತ್ರಗಳು ಅಥವಾ ತಂತ್ರಜ್ಞಾನಗಳು ಕೂಡ ಹಾಗೆ ನಿರುದ್ಯೋಗವನ್ನು ಹೆಚ್ಚೆಚ್ಚು ಸೃಷ್ಟಿಸ್ತಾ ಇವೆ. ಆಮೇಲೆ ಮೂರನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ಭಾರತದಲ್ಲಿರುವಂಥ ಸಂಪನ್ಮೂಲಗಳು ಇಲ್ಲಿರುವಂಥ ಜನಸಂಖ್ಯೆಗೆ ಅನುಗುಣವಾಗಿಲ್ಲ. ಇಷ್ಟೊಂದು ಪ್ರಮಾಣದ ಜನಸಂಖ್ಯೆಯನ್ನು ಆಧರಿಸುವಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಭಾರತದಲ್ಲಿಲ್ಲ.
ನಾಲ್ಕನೇದಾಗಿ ಕೃಷಿಯ ಮೇಲಿನ ಅಧಿಕ ಅವಲಂಬನೆ. ಹೆಚ್ಚಿನ ಜನರು 60%ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇವತ್ತು ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಆದರೆ ಅಷ್ಟೊಂದು ಜನರಿಗೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಇಲ್ಲ, ಉದ್ಯೋಗ ಇರುವುದಿಲ್ಲ. ಆದರೂ ಕೂಡ ಅವರು ಕೃಷಿಯನ್ನೇ ಅವಲಂಬಿಸಿರುವ ಕಾರಣವಾಗಿ ಅಲ್ಲಿ ನಿರುದ್ಯೋಗ ಸೃಷ್ಟಿಯಾಗ್ತಾ ಇದೆ. ಆಮೇಲೆ ಐದನೇದಾಗಿ ಗೃಹ ಕೈಗಾರಿಕೆಗಳ ನಾಶ. ಮನೆಗಳಲ್ಲಿ ಅತ್ಯಂತ ಕಡಿಮೆ ಕೆಲಸಗಾರರನ್ನು ನೇಮಿಸಿಕೊಂಡು ಅಥವಾ ಮನೆಯ ಸದಸ್ಯರನ್ನೇ ನೇಮಿಸಿಕೊಂಡು ಈ ಗೃಹ ಕೈಗಾರಿಕೆಗಳು ಕಾರ್ಯಾಚರಣೆ ಮಾಡ್ತಾ ಇದ್ದವು. ಆದರೆ ಇವತ್ತೇನಾಗಿದೆ, ಗೃಹ ಕೈಗಾರಿಕೆಗಳು ನಾಶ ಆಗಿವೆ. ಕಾರಣ ನಿಮಗೆ ಗೊತ್ತಿದೆ. ಬೃಹತ್ ತಂತ್ರಜ್ಞಾನ ಉಳ್ಳಂತಹ ಕೈಗಾರಿಕೆಗಳು ಸ್ಥಾಪನೆಯಾಗಿವೆ. ಈ ಜಗತ್ತು ಈಗ ಜಾಗತೀಕರಣದತ್ತ ಅಥವಾ ಜಾಗತೀಕರಣವನ್ನು ಒಳಗೊಂಡಿದೆ. ಹಾಗಿರುವಾಗ ಈ ಗೃಹ ಕೈಗಾರಿಕೆಗಳಲ್ಲಿ ಉತ್ಪಾದಿತ ವಸ್ತುಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ನೀಡುವಲ್ಲಿ ವಿಫಲ ಆಗ್ತಾ ಇದೆ. ಆದ ಕಾರಣ ಗೃಹ ಕೈಗಾರಿಕೆಗಳ ನಾಶ ಆಗಿದೆ. ಇನ್ನು ಆರನೇದಾಗಿ ನೋಡಿದರೆ ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಇದೆ ನಮ್ಮಲ್ಲಿ. ನಾವು ಕೊಡುತ್ತಿರುವಂಥ ಶಿಕ್ಷಣದ ವ್ಯವಸ್ಥೆ ಎಲ್ಲೋ ದೋಷವನ್ನು ಹೊಂದಿದೆ. ಆ ಮಕ್ಕಳಿಗೆ ಅಥವಾ ಯುವ ಜನತೆಗೆ ಕೌಶಲ್ಯವನ್ನು ನೀಡುವಲ್ಲಿ ವಿಫಲ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಉದ್ಭವಿಸಿದೆ. ಇಲ್ಲಿರುವಂಥ ಈ ಎಲ್ಲ ಕಾರಣಗಳು ಅದಲ್ಲದೆ ಇನ್ನುಳಿದಂಥ ಹಲವು ಕಾರಣಗಳು ಈ ನಿರುದ್ಯೋಗ ಸಮಸ್ಯೆ ಹೆಚ್ಚುವಂತೆ ಮಾಡಿದ್ದಾವೆ. ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ ಗಮನಿಸುವುದಾದರೆ 21.9% ಎಷ್ಟು ಬಡತನವನ್ನು ನಾವು ಕಾಣ್ತಾ ಇದ್ದೇವೆ. 21.9% ಬಡತನ, ಅಷ್ಟು ಜನಸಂಖ್ಯೆ ಬಡತನದಲ್ಲಿದೆ. ಅಂದರೆ ನಿರುದ್ಯೋಗ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಈ ನಿರುದ್ಯೋಗಕ್ಕೆ ಪರಿಹಾರಗಳನ್ನು ಏನು ಅಂತ ನೋಡಿ, ಈ ಸಮಸ್ಯೆಗೆ ಪರಿಹಾರಗಳು ಯಾವುವು ಅಂತ ನೋಡಿದರೆ, ಮೊದಲನೇದಾಗಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಉದ್ಯೋಗ ಸೃಷ್ಟಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾನೇ ಇದೆ. ಆ ನಿಟ್ಟಿನಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಮುಖಾಂತರ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇವೆ. ಎರಡನೇದಾಗಿ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಿಕೆ ಆಗಬೇಕಾಗಿದೆ. ಉದ್ಯೋಗ ಮಾಡಲು ಅಗತ್ಯವಿರುವಂತಹ ಕೌಶಲ್ಯವನ್ನು ನೀಡಬೇಕಾಗಿದೆ ಯುವ ಜನತೆಗೆ. ಆ ಮುಖಾಂತರ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕಾಗಿದೆ. ಇನ್ನು ಮೂರನೇದಾಗಿ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡುವುದು. ಯಾವುದಾದ್ರೂ ಉದ್ಯೋಗವನ್ನು ಮಾಡಲು ಏನೆಲ್ಲ ಅಥವಾ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಏನು ಬಂಡವಾಳ ಬೇಕಾಗಿದೆ ಅದನ್ನು ಸರ್ಕಾರ ಏನು ಮಾಡಬೇಕಾಗಿದೆ, ಅಥವಾ ಬ್ಯಾಂಕ್ಗಳ ಮುಖಾಂತರ ಸಾಲವನ್ನು ಕೊಡಬೇಕಾಗಿದೆ. ಈ ಪ್ರಯತ್ನವನ್ನು ಸರ್ಕಾರ ಕೈಗೊಳ್ತಾ ಇದೆ. ಹೇಗೆ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡುವುದು, ಇದು ಕೂಡ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕಿರುವಂಥ ಒಂದು ಪರಿಹಾರ. ಇನ್ನು ನಾಲ್ಕನೇದಾಗಿ ಸಹಾಯಧನದ ವಿತರಣೆ. ಸರ್ಕಾರ ಸ್ವಯಂ ಉದ್ಯೋಗ ಕೈಗೊಳ್ಳಲು ಜನರಿಗೆ ಬೇಕಾದಂಥ ಸಹಾಯಧನವನ್ನು ಅಥವಾ ನೀವು ಸಬ್ಸಿಡಿ ಅಂತ ಕೇಳಿರ್ಬೋದು, ಆ ಸಬ್ಸಿಡಿ ಅಥವಾ ಸಹಾಯಧನವನ್ನು ನೀಡುವ ಮುಖಾಂತರ ಜನರು ಹೆಚ್ಚೆಚ್ಚು ಸ್ವಯಂ ಉದ್ಯೋಗದಲ್ಲಿ ತೊಡಗುವಂತೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಯಾಚರಣೆ ಮಾಡ್ತಾ ಇವೆ. ಇನ್ನು ಐದನೇದಾಗಿ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ನೀಡಬೇಕಾಗಿದೆ. ಯಾವುದು? ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ನೀಡಬೇಕಾಗಿದೆ. ಏನಾಗ್ತದೆ ಇವಾಗ, ಆಗಲೇ ಹೇಳಿದೆ ನಾನು, ಏನು ಅಂತ ಹೇಳಿದರೆ, ಇಲ್ಲಿನ ಕರಕುಶಲ ಕಸುಬುಗಾರರು ಅಥವಾ ಸ್ವಯಂ ಉದ್ಯೋಗಿಗಳು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಈ ಜಾಗತೀಕರಣದ ಈ ಒಂದು ವೇಗದಲ್ಲಿ ಅಥವಾ ಈ ಒಂದು ಯುಗದಲ್ಲಿ ಆ ದೊಡ್ಡ ಕೈಗಾರಿಕೆಗಳು ಉತ್ಪಾದಿಸುವಂಥ ವಸ್ತುಗಳೊಟ್ಟಿಗೆ ಈ ವಸ್ತುಗಳಿಗೆ ಸ್ಪರ್ಧೆ ನೀಡಲಿಕ್ಕೆ ಆಗುತ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆ ದೊಡ್ಡ ಕೈಗಾರಿಕೆಗಳು ಉತ್ಪಾದಿಸುವಂಥ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಗುಣಮಟ್ಟದ ವಸ್ತುಗಳು, ಅದೇ ರೀತಿಯಲ್ಲಿ ಕಡಿಮೆ ದರಕ್ಕೆ ಲಭಿಸುವಂಥ ವಸ್ತುಗಳು ಉತ್ಪಾದನೆ ಆಗ್ತಾ ಇದೆ. ಆದ ಕಾರಣ ಈ ಕರಕುಶಲ ಕಸುಬುಗಾರರು ಅಥವಾ ಸ್ವಯಂ ಉದ್ಯೋಗಿಗಳು ಏನು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವುಗಳು ಈ ದೊಡ್ಡ ಕೈಗಾರಿಕೆಗಳ ವಸ್ತುಗಳೊಟ್ಟಿಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗುತ್ತಾ ಇಲ್ಲ. ಈಗ ಏನು ಮಾಡಬೇಕಾಗಿದೆ ನಾವು ಅಂತ ಹೇಳಿದ್ರೆ, ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡಬೇಕು. ಆ ಮೂಲಕ ಇವರು ತಯಾರಿಸುವಂಥ ವಸ್ತುಗಳು ಕೂಡ ಜಾಗತಿಕ ಮಾರುಕಟ್ಟೆಯಲ್ಲಿ
ಸ್ಪರ್ಧೆ ನೀಡುವಂತೆ ಆಗಬೇಕು. ಆ ಮೂಲಕ ನಿರುದ್ಯೋಗವನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಆಗಬೇಕಾಗಿದೆ. ಇನ್ನು ಕೊನೆಯದಾಗಿ ವೃತ್ತಿ ಶಿಕ್ಷಣವನ್ನು ನೀಡಬೇಕಾಗಿದೆ. ಯಾವುದು? ವೃತ್ತಿ ಶಿಕ್ಷಣವನ್ನು ನೀಡಬೇಕಾಗಿದೆ. ಜನರು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುವಂತಹ ವೃತ್ತಿ ಶಿಕ್ಷಣವನ್ನು ನೀಡಬೇಕಾಗಿದೆ. ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ದೋಷ ಇದೆ. ಆ ನಿಟ್ಟಿನಲ್ಲಿ ಈ ದೋಷವನ್ನು ಏನು ಮಾಡಬೇಕಂದ್ರೆ, ಯುವ ಜನರಾದ ಕೂಡಲೇ ಯಾವುದೋ ಒಂದು ಉದ್ಯೋಗಕ್ಕೆ ಅನುಗುಣವಾಗಿ ತೊಡಗಿಕೊಳ್ಳುವಂತಹ ಪ್ರಾರಂಭಿಕ ಹಂತದಲ್ಲಿ ವೃತ್ತಿ ಶಿಕ್ಷಣವನ್ನು ನೀಡಬೇಕಾಗಿದೆ. ಶಿಕ್ಷಣ ಮುಗಿದ ಕೂಡಲೇ ಅವರು ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡುವಂಥ ಆ ರೀತಿಯ ಶಿಕ್ಷಣವನ್ನು ನಾವು ನೀಡಬೇಕಾಗಿದೆ. ಹೀಗೆ ಇಲ್ಲಿ ಹೇಳಿರುವಂಥ ಇವುಗಳೆಲ್ಲ ನಾವು ನಿರುದ್ಯೋಗ ಸಮಸ್ಯೆಗಿರುವಂಥ ಪರಿಹಾರಗಳು. ಯಾವುದೆಲ್ಲ? ಮೊದಲನೇದಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಎರಡನೇದಾಗಿ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿದೆ. ಮೂರನೇದಾಗಿ ಸಾಲ ನೀಡುವ ಮುಖಾಂತರವೂ ಕೂಡ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೋದು. ನಾಲ್ಕನೇದಾಗಿ ಸಹಾಯಧನವನ್ನು ನೀಡಬಹುದು. ಐದನೇದಾಗಿ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡಬೇಕು. ಆರನೇದಾಗಿ ವೃತ್ತಿ ಶಿಕ್ಷಣವನ್ನು ನೀಡುವ ಮುಖಾಂತರ ಈ ನಿರುದ್ಯೋಗದ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಬಹುದು. ಭಾರತ ಎದುರಿಸಿರುವಂಥ ಇನ್ನೊಂದು ಸಮಸ್ಯೆ ಭ್ರಷ್ಟಾಚಾರ. ಹಾಗಾದರೆ ಭ್ರಷ್ಟಾಚಾರದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಭ್ರಷ್ಟಾಚಾರ ಏನು? ಈ ಭ್ರಷ್ಟಾಚಾರ ಅಂದರೆ ನೋಡೋಣ. ಇಲ್ಲಿ ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು ಎಂದರ್ಥ. ಹೇಗೆ? ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು ಎಂಬುದಾಗಿ ಅರ್ಥ. ಹಾಗಾದರೆ ಇವತ್ತಿನ ಸಮಾಜದಲ್ಲಿ ಈ ಭ್ರಷ್ಟಾಚಾರ ಎಂಬುದು ಒಂದು ಅತಿ ಮುಖ್ಯವಾದಂಥ ಪ್ರಾಮುಖ್ಯವಾದಂಥ ಪಿಡುಗಾಗಿ ಪರಿಣಮಿಸಿದೆ. ಇವತ್ತಿನ ಸಮಾಜದ ಎಲ್ಲ ಸ್ತರಗಳಲ್ಲಿ ಕೂಡ ನಾವು ಈ ಭ್ರಷ್ಟಾಚಾರವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಈ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಇದು ಸರಿಯಾದ ಮತ್ತು ನ್ಯಾಯಬದ್ಧ ಕಾರ್ಯಾಚರಣೆಯಿಂದ ದೂರ ಸರಿಯುವುದು ಎಂಬುದಾಗಿ ಅರ್ಥ. ಭ್ರಷ್ಟಾಚಾರ ಅಂದರೆ ಸರಿಯಾದ ಮತ್ತು ನ್ಯಾಯಬದ್ಧ ಕಾರ್ಯಾಚರಣೆಯಿಂದ ದೂರ ಸರಿಯುವುದು ಎಂಬುದಾಗಿ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು. ಅದೇ ರೀತಿಯಲ್ಲಿ ಅಧಿಕಾರದ ದುರ್ಬಳಕೆ, ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಅಧಿಕಾರದ ದುರ್ಬಳಕೆ ಎಂಬುದಾಗಿ ಕೂಡ ಇದನ್ನು ನಾವು ವ್ಯಾಖ್ಯಾನ ನೀಡಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಎಲ್ಲ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರ ದುರುಪಯೋಗ ಎಂಬುದಾಗಿ ಹೇಳ್ಬೋದು. ಎಲ್ಲ ಸರಿಯಾದಂಥ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರದ ದುರುಪಯೋಗ ಎಂಬುದಾಗಿ ಕೂಡ ತಿಳಿಯಬಹುದು ನಾವು. ಹಾಗಾದರೆ ಈ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ಇವತ್ತಿನ ಹೆಚ್ಚಿನ ಸಮಸ್ಯೆಗಳಿಗೆ ಮೂಲ ಸಮಸ್ಯೆ ಕೂಡ ಆಗಿ ನಾವು ಹೇಳ್ಬೋದು. ಈ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ಎಲ್ಲ ಕ್ಷೇತ್ರಗಳನ್ನು ನಾವು ಕಾಣ್ಬೋದು. ರಾಜಕೀಯದಲ್ಲಿಯೂ ಕಾಣ್ಬೋದು, ಅಥವಾ ಸಾಮಾಜಿಕವಾಗಿಯೂ ಕಾಣ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿ ಕಾಣ್ಬೋದು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಇದನ್ನು ಕಾಣಲಿಕ್ಕೆ ಆಗುತ್ತೆ. ಈ ಭ್ರಷ್ಟಾಚಾರ ಎಂಬುದಂಥದ್ದು ಇದು ನಕಾರಾತ್ಮಕವಾದಂಥ ಪರಿಣಾಮವನ್ನು ಬೀರ್ತದೆ. ವ್ಯಕ್ತಿಗತವಾಗಿ ಆಗಿರ್ಬೋದು ಅಥವಾ ಸಾರ್ವಜನಿಕವಾಗಿ ಆಗಿರ್ಬೋದು, ಇದು ನಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ. ಇದು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ರಾಜಕೀಯವಾಗಿಯೂ ಒಂದು ನಕಾರಾತ್ಮಕ ಪರಿಣಾಮವನ್ನು ಎದುರಿಸ್ತದೆ. ಇದು ಸಮಾಜ ವಿರೋಧಿ ಕೃತ್ಯ. ಇದು ಭ್ರಷ್ಟಾಚಾರ ಅಥವಾ ಲಂಚ ಅಂತ ಹೇಳುವಂಥದ್ದು ಸಮಾಜ ವಿರೋಧಿ ಕೃತ್ಯ. ಅದೇ ರೀತಿ ನೈತಿಕವಾಗಿಯೂ ಇದಕ್ಕೆ ಯಾವುದೇ ರೀತಿಯಂತಹ ಒಂದು ಪ್ರೋತ್ಸಾಹ ಇಲ್ಲ. ನೈತಿಕವಾಗಿಯೂ ಕೂಡ ಇದು ಕೆಟ್ಟದಾದಂಥ ಒಂದು ಆಚರಣೆ ಅಥವಾ ಏನಾಗಿದೆ ಅಭ್ಯಾಸ ಆಗಿದೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಲ್ಲಿ ಈ ಭ್ರಷ್ಟಾಚಾರವನ್ನು ನಾವು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕಿಂತ ಮೊದಲು ನಾವು ನೋಡಬೇಕಾದ ಈ ಭ್ರಷ್ಟಾಚಾರವನ್ನು ಹೀಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ನಾವು ಯಾವ ಕ್ಷೇತ್ರದಲ್ಲಿ ಇದನ್ನು ಕಾಣ್ಬೋದು, ಅಥವಾ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ನಡಿಬಹುದು, ಅಥವಾ ಭ್ರಷ್ಟಾಚಾರಕ್ಕೆ ಉದಾಹರಣೆಗಳನ್ನು ಯಾವುದು ಅಂತ ನಾವು ನೋಡೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ಲಂಚಗೊಳಿತನ. ತಮ್ಮ ಕೆಲಸ ಆಗಲಿಕ್ಕೆ ಬೇಕಾಗಿ ಸರ್ಕಾರಿ ನೌಕರರಿಗೆ ಕೊಡುವಂಥ ಲಂಚ ಆಗಿರ್ಬೋದು, ಇದು ಕೂಡ ಈ ಪರಿಧಿಯಲ್ಲಿ ಬರುವಂಥದ್ದು. ಆಮೇಲೆ ಸ್ವಜನ ಪಕ್ಷಪಾತ, ತಮ್ಮ ಜಾತಿಯವರಿಗೆ ಅಥವಾ ತಮ್ಮವರಿಗೆ ಮಾತ್ರ ಕೆಲಸವನ್ನು ಮಾಡಿಕೊಡುವಂಥದ್ದು, ಅದನ್ನು ಸ್ವಜನ ಪಕ್ಷಪಾತ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಜಾತೀಯತೆ ಇರ್ಬೋದು, ಜಾತಿ ನೋಡಿಕೊಂಡು ಅವರಿಗೆ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ನಿಧಾನ ದ್ರೋಹ, ಯಾವುದೋ ಒಂದು ಫೈಲನ್ನು ನೀವು ಕಳಿಸಿರ್ತೀರಿ,
ಆ ಫೈಲನ್ನು ಏನು ಮಾಡ್ತಾರೆ, ಪೆಂಡಿಂಗ್ ಆಗಿಡ್ತಾರೆ ಅಥವಾ ಏನು ಮಾಡ್ತಾರೆ, ಅದನ್ನು ಬದಿಗೆ ಸರಿಸಿಡ್ತಾರೆ. ನಿಮ್ಮ ಕೆಲಸ ಅತ್ಯಂತ ನಿಧಾನವಾಗಿ ಆಗುವಾಗೆ ಮಾಡಿಕೊಳ್ತಾರೆ. ಇದು ಕೂಡ ಇದು ಯಾವುದಕ್ಕೆ ಬೇಕಾಗಿ, ಲಂಚ ತಗೊಳ್ಳಿಕ್ಕೆ ಬೇಕಾಗಿ. ನೀವು ಲಂಚ ಕೊಟ್ಟರೆ ಆ ಕೆಲಸ ಬೇಗ ಆಗುತ್ತೆ ಅಂತ ಹೇಳುವಂಥ ಅರ್ಥದಲ್ಲಿ. ಅದೇ ರೀತಿಯಲ್ಲಿ ತೆರಿಗೆ ಕಳ್ಳತನ, ಅದು ಕೂಡ ಅತಿ ಪ್ರಮುಖವಾದಂತಹ ಒಂದು ಯಾವುದಕ್ಕೆ, ಭ್ರಷ್ಟಾಚಾರಕ್ಕೆ ಉದಾಹರಣೆ. ತೆರಿಗೆಯನ್ನು ತಪ್ಪಿಸಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ನಿಮಗೆ ಗೊತ್ತಿದೆ, ಹೆಚ್ಚಿನ ವಸ್ತುಗಳು ಕಾಳಸಂತೆಯಲ್ಲಿ ಸಿಗುತ್ತೆ. ಕಾಳಸಂತೆಯಲ್ಲಿ ಅಥವಾ ಏನು ಹೇಳ್ತೇವೆ, ಮಾರ್ಗದ ಬದಿಯಲ್ಲಿ ಅಂತ ಏನು ಹೇಳ್ಬೋದಾ, ಅಲ್ಲಿ ಸಿಗುವಂಥ ವಸ್ತುಗಳು ಅದು ತೆರಿಗೆಯನ್ನು ತಪ್ಪಿಸಿ ಮಾರುವಂಥ ವಸ್ತುಗಳು. ಇದು ಕೂಡ ಏನಾಗ್ತದೆ, ಈ ಒಂದು ಭ್ರಷ್ಟಾಚಾರದ ಪರಿಧಿಗೆ ಬರ್ತದೆ. ಅದೇ ರೀತಿಯಲ್ಲಿ ಅಕ್ರಮ ದಾಸ್ತಾನು, ನಿಮಗೆ ಗೊತ್ತಿದೆ, ಸ್ಟ್ರೈಕ್ ಅಥವಾ ಕರ್ಫ್ಯೂ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಂಗಡಿಯವರು ಅಥವಾ ಏನು ಉದ್ದಿಮೆದಾರರು ಹೆಚ್ಚು ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ತಾರೆ, ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು. ಅದೇ ರೀತಿಯಲ್ಲಿ ಕೃತಕ ಅಭಾವವನ್ನು ಸೃಷ್ಟಿಸುವಂಥ ಸಾಧ್ಯತೆ ಇದೆ, ಯಾಕೆ, ಹೆಚ್ಚು ಹಣ ಪಡೀಲಿಕ್ಕೆ ಬೇಕಾಗಿ. ಹೀಗೆ ಅಕ್ರಮ ದಾಸ್ತಾನು ಕೂಡ, ಅದು ಕೂಡ ಈ ಒಂದು ಭ್ರಷ್ಟಾಚಾರದ ವ್ಯಾಪ್ತಿಯಲ್ಲಿ ಬರುವಂಥ ವಿಷಯ. ಇನ್ನು ಕಳ್ಳ ಸಾಗಾಣಿಕೆ, ದೇಶದ ಗಡಿಭಾಗದಲ್ಲಿ ಏನು ಇತರ ದೇಶಗಳಿಂದ, ಉದಾಹರಣೆಗೆ ಬಾಂಗ್ಲಾ ಆಗಿರ್ಬೋದು ಅಥವಾ ನೇಪಾಳ ಆಗಿರ್ಬೋದು, ಚೀನಾ, ಪಾಕಿಸ್ತಾನ ಯಾವುದೂ ಆಗಿರ್ಬೋದು, ಆ ದೇಶಗಳಿಂದ ತೆರಿಗೆಯನ್ನು ಪಾವತಿ ಮಾಡದೆ ಯಾವುದು ಕಳ್ಳ ಸಾಗಾಣಿಕೆಯ ಮುಖಾಂತರ ವಸ್ತುಗಳನ್ನು ಈ ದೇಶದ ಒಳಗಡೆ ತರ್ತಾರೆ. ಅದೇ ರೀತಿಯಲ್ಲಿ ಆರ್ಥಿಕ ವಂಚನೆ, ಹಣ ತಗೊಂಡು ಕೊಡದೇ ಇರುವಂಥ ಪರಿಸ್ಥಿತಿ, ಆರ್ಥಿಕ ವಂಚನೆ. ಆಮೇಲೆ ಮೋಸಗಾರಿಕೆ ಕೂಡ, ಮೋಸ ಮಾಡಿ ಹಣ ಗಳಿಸುವಂಥದ್ದು ಕೂಡ ಈ ಭ್ರಷ್ಟಾಚಾರದ ಪರಿಧಿಯಲ್ಲಿ ಬರುವಂಥದ್ದು. ಆಮೇಲೆ ವಿದೇಶಿ ವಿನಿಮಯ ಕಾನೂನು ಉಲ್ಲಂಘನೆ ಮಾಡುವಂಥದ್ದು. ನಮ್ಮ ದೇಶಕ್ಕೆ, ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದಂಥ ಕಾನೂನುಗಳಿವೆ. ಆ ಕಾನೂನಿಗೆ ಅನುಗುಣವಾಗಿ ನೀವು ವ್ಯಾಪಾರ ಅಥವಾ ಇನ್ನಿತರ ಉದ್ದಿಮೆಗಳನ್ನು ಮಾಡಬೇಕಾಗಿದೆ. ಆದರೆ ಹಣ ಉಳಿಸುವಂಥ ಯೋಜನೆಗೆ ಬೇಕಾಗಿ ಏನು ಮಾಡ್ತಾರೆ, ಈ ವಿದೇಶಿ ವಿನಿಮಯ ಕಾನೂನುಗಳನ್ನೇ ಉಲ್ಲಂಘನೆ ಮಾಡ್ತಾರೆ. ಆಮೇಲೆ ಔದ್ಯೋಗಿಕ ವಂಚನೆ, ಉದ್ಯೋಗ ಕೊಡ್ತೇವೆ ಅಂತ ಹೇಳಿ ಹಣ ತಗೊಂಡು ವಂಚಿಸುವಂಥ ಜನರಿಗೆ, ಇದು ಕೂಡ ಏನಾಗ್ತದೆ, ಈ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂತಹ ಕೆಲವೊಂದು ವಿಷಯಗಳು ಅಥವಾ ಭ್ರಷ್ಟಾಚಾರಕ್ಕೆ ಉದಾಹರಣೆಗಳು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಯಾವುದೆಲ್ಲ, ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹ, ತೆರಿಗೆ ಕಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯ ಕಾನೂನು ಉಲ್ಲಂಘನೆ, ಔದ್ಯೋಗಿಕ ವಂಚನೆ. ಈ ರೀತಿಯಲ್ಲಿ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ಒಂದು ಎಲ್ಲ ಸಮಾಜದ ಸ್ತರಗಳಲ್ಲಿ ಒಂದು ಕದಂಬ ಬಾಹು ಅಂತ ಏನು ಹೇಳ್ತಾವ, ಆ ರೀತಿಯಲ್ಲಿ ಚಾಚಿಕೊಂಡಿದೆ. ಇದನ್ನು ನಾಶಪಡಿಸಬೇಕು ಅಂತಾದರೆ ಅಥವಾ ಇದನ್ನು ಇಲ್ಲದಂತೆ ಮಾಡಬೇಕು ಅಂತಾದರೆ ತುಂಬ ಕಷ್ಟದ ಕೆಲಸ. ಆದರೂ ಇದಕ್ಕೆ ಪರಿಹಾರ ಇದೆ. ಆದರೂ ಇದಕ್ಕೆ, ಈ ಭ್ರಷ್ಟಾಚಾರಕ್ಕೆ ಪರಿಹಾರ ಇದೆ. ನೋಡೋಣ ಏನು ಅಂತ ಹೇಳಿ. ಹಾಗಿದ್ರೆ ಈ ಭ್ರಷ್ಟಾಚಾರವನ್ನು ಸದಾ ಟೀಕಿಸಿಕೊಂಡು ಅದರೊಟ್ಟಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೇಳ್ತೇವೆ ಲಂಚ ತಗೊಳ್ತಾರೆ, ಬೈತೇವೆ ಅಧಿಕಾರಿಗಳನ್ನು, ಅಥವಾ ಇದನ್ನು ಹೀಗೆ ಹೇಳ್ತಾ ಹೋಗ್ತಾರೆ. ನಾವು ಅದನ್ನೇ ಕೊಡ್ತಾ ಇದ್ದರೆ, ಲಂಚವನ್ನೇ, ನಮ್ಮ ಕೆಲಸ ಆಗಲಿಕ್ಕೆ ಬೇಕಾಗಿ ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಭ್ರಷ್ಟಾಚಾರ ಅಂತ ಹೇಳುವಂಥ ಯಾಕೆ ನಡೀತದೆ ಅಂತ ಹೇಳಿದ್ರೆ, ಕಾರಣಗಳನ್ನು ನಾವು ನೋಡ್ತಾ ಹೋದರೆ, ಮಾನವ ಸಹಜವಾದಂಥ ಸ್ವಾರ್ಥ, ಹಣ ಗಳಿಸಬೇಕು, ಮುಂದಿನ ಪೀಳಿಗೆಯವರಿಗೆ ಅಥವಾ ತಮ್ಮ ಮಕ್ಕಳಿಗೆ ಹಣವನ್ನು ಕೂಡಿಡಬೇಕಂತ ಹೇಳುವಂಥ ಈ ಮಾನವ ಸಹಜವಾದಂಥ ಸ್ವಾರ್ಥ ಈ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತದೆ. ಅದೇ ರೀತಿಯಲ್ಲಿ ಆಪತ್ತು ನಿವಾರಣೆಯ ಲೆಕ್ಕಾಚಾರ, ಮುಂದೆ ದೊಡ್ಡ ಖರ್ಚು ಬರ್ಬೋದು, ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಅಥವಾ ಬೇರೆ ಮನೆ ಮಾಡಲಿಕ್ಕೆ ಇರ್ಬೋದು, ಹೊಸ ಮನೆ ಕಟ್ಟುವಂಥದ್ದು, ಹೊಸ ಜಾಗ ತಗೊಳ್ಳುವಂಥದ್ದು. ಈ ಒಂದು ಆಪತ್ತು ನಿವಾರಣೆ, ಮುಂದಿನ ಆಪತ್ತು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಹಣ ಕೂಡಿಡುವಂತಹ ಯೋಜನೆ ಇರ್ಬೋದು. ಅದರ ರೀತಿಯಲ್ಲಿ ವೈಯಕ್ತಿಕ ಲಾಭಕ್ಕಾಗಿ ಕೂಡ ಇರ್ಬೋದು, ಹಣ ಹೆಚ್ಚಾಗಬೇಕೆಂಬಂತ ಹೇಳುವ ಉದ್ದೇಶಕ್ಕಾಗಿ ವೈಯಕ್ತಿಕ ಲಾಭಕ್ಕೂ ಕೂಡ ಈ ಭ್ರಷ್ಟಾಚಾರ ನಡೆಯುವಂಥ ಸಾಧ್ಯತೆ ಇದೆ. ಇನ್ನು ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವಂಥದ್ದು, ಪ್ರಾರಂಭಿಕ ಹಂತದಲ್ಲಿ ಅವನು ನೈತಿಕವಾಗಿ ಒಳ್ಳೆಯ ವ್ಯಕ್ತಿಯಾಗಿದ್ದ, ಆದರೆ ಯಾರು ನೋಡುವುದಿಲ್ಲ ಅಂತಲ್ಲಿ ಗೊತ್ತಾದ ತಕ್ಷಣ ಏನು ಮಾಡ್ತಾನೆ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವಾಗ ತಾನು ಕೂಡ ಲಂಚ ಸ್ವೀಕರಿಸಲಿಕ್ಕೆ ಅಥವಾ ಹಣ ಗಳಿಸಲಿಕ್ಕೆ ಮುಂದಾಗುತ್ತಾನೆ. ಅದೇ ರೀತಿಯಲ್ಲಿ ದುರ್ಬಲ ಕಾನೂನು ವ್ಯವಸ್ಥೆ, ಲಂಚ ತಗೊಂಡಿದ್ದಾನೆ, ಸಿಕ್ಕಾಕೊಂಡಿದ್ದಾನೆ, ಅದೆಲ್ಲ ಗೊತ್ತಾದ ನಂತರವೂ ಕೂಡ ಅದನ್ನು ತಡೆಗಟ್ಟಲಿಕ್ಕೆ ಸರಿಯಾದಂಥ ಕಾನೂನು ವ್ಯವಸ್ಥೆ ಇಲ್ಲ ಅಂತಂದರೆ, ಕಠಿಣ ಕಾನೂನು ವ್ಯವಸ್ಥೆ ಇಲ್ಲ ಅಂತಾದರೆ ಏನಾಗುತ್ತೆ, ಅದಕ್ಕೆ ಮತ್ತಷ್ಟು ಭ್ರಷ್ಟಾಚಾರಕ್ಕೆ ಅದು ದಾರಿ ಮಾಡಿಕೊಡುತ್ತದೆ. ಅದೇ ವ್ಯವಸ್ಥೆಯಲ್ಲಿ ಮುಂದೆ ಸಾಗುತ್ತಾನೆ. ಹಾಗಿದ್ರೆ ಈ ಎಲ್ಲ ಕಾರಣಗಳು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತದೆ. ಯಾವುದೆಲ್ಲ, ಮಾನವ ಸಹಜವಾದ ಸ್ವಾರ್ಥ, ಆಪತ್ತು ನಿವಾರಣೆಯ ಲೆಕ್ಕಾಚಾರ, ವೈಯಕ್ತಿಕ ಲಾಭ,
ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವಂಥದ್ದು, ದುರ್ಬಲ ಕಾನೂನು ವ್ಯವಸ್ಥೆ, ಇವೆಲ್ಲ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ಪರಿಹಾರ ಏನು ಇದಕ್ಕೆ ನೋಡೋಣ. ಪರಿಹಾರಗಳನ್ನು ಏನು ಮಾಡಬೇಕು? ಒಳ್ಳೆಯ ರಾಜಕೀಯ ನಾಯಕತ್ವ, ರಾಜಕೀಯ ನಾಯಕರುಗಳಿಗೆ ಇಚ್ಛಾಶಕ್ತಿ ಇರಬೇಕು. ಯಾವುದನ್ನು ಭ್ರಷ್ಟಾಚಾರವನ್ನು ನಾವು ಕೊನೆಗಾಣಿಸಲೇಬೇಕು ಅಂತ ಹೇಳುವಂಥ ಇಚ್ಛಾಶಕ್ತಿ ಇರಬೇಕು. ಆವಾಗ ಮಾತ್ರ ಒಳ್ಳೆಯ ರಾಜಕೀಯ ನಾಯಕರುಗಳು ಮೂಡಿ ಬಂದರೆ ಮಾತ್ರ, ಇಚ್ಛಾಶಕ್ತಿ ಇದ್ದರೆ ಮಾತ್ರ ನಾವು ಭ್ರಷ್ಟಾಚಾರವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯತೆ ಇದೆ. ಎರಡನೇದಾಗಿ ಉತ್ತಮ ಅಧಿಕಾರಿ ವರ್ಗಗಳು, ಅಧಿಕಾರದಲ್ಲಿರುವಂಥ IPS ಅಧಿಕಾರಿಗಳಾಗಿರ್ಬೋದು, IAS ಅಧಿಕಾರಿಗಳಾಗಿರ್ಬೋದು, KS ಅಧಿಕಾರಿಗಳು, ಏನು ನಾವು ತಾಲೂಕು ಆಫೀಸ್ಗಳಲ್ಲಿ ಅಥವಾ ಜಿಲ್ಲಾ ಯಾವುದರಲ್ಲಿ ಆಫೀಸ್ಗಳಲ್ಲಿ ಅಥವಾ ಸ್ಥಳೀಯ ಯಾವುದರಲ್ಲಿ ನಮ್ಮ ವಿಲೇಜ್ ಪಂಚಾಯತ್, ಗ್ರಾಮ ಪಂಚಾಯತ್ ಅಂತ ಹೇಳ್ತೇವೆ, ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳು, ಕಂದಾಯ ಅಧಿಕಾರಿ, ಇವರುಗಳೆಲ್ಲ ಉತ್ತಮ ಅಧಿಕಾರಿಗಳಾಗಿರಬೇಕು. ಅವರಿಗೂ ಕೂಡ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕೆಂಬಂತ ಹೇಳುವಂಥ ಇಚ್ಛಾಶಕ್ತಿ ಅವರಿಗೂ ಇರಬೇಕು. ಹೀಗೆ ಉತ್ತಮ ಅಧಿಕಾರಿ ವರ್ಗಗಳು ಇದ್ದರೂ ಕೂಡ ಏನಾಗ್ಬೋದು, ಈ ಗುಳಿತನವನ್ನು ನಾವು ಇಲ್ಲದಂತೆ ಮಾಡಬಹುದು. ಮೂರನೇದಾಗಿ ರಾಜಕೀಯ ಪರಿಜ್ಞಾನ ಮತ್ತು ಒಳ್ಳೆಯ ರಾಜಕೀಯ ನಾಯಕತ್ವ ಅಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಜನರು ರಾಜಕೀಯ ಪರಿಜ್ಞಾನ ಇರುವಂಥ ಜನ ಇರಬೇಕು, ಅಂಥ ಪ್ರಜೆಗಳು ಇರಬೇಕು. ಅವರಿಗೆ ಇದರ ರಾಜಕೀಯ ವ್ಯವಸ್ಥೆ ಬಗ್ಗೆ ಅಥವಾ ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ಅಥವಾ ಏನು ಹೇಳ್ತೇವೆ ಇಲ್ಲಿಯ ಯಾವ ರೀತಿ ಅಧಿಕಾರಿಗಳು ಇರ್ತಾರೆ, ಇವುಗಳ ಒಟ್ಟು ವ್ಯವಸ್ಥೆ ಈ ಜನರಿಗೆ ಗೊತ್ತಿರಬೇಕು, ಓದಿ ತಿಳ್ಕೊಂಡಿರಬೇಕು. ಅಂತಹ ಜನರಿದ್ದರೆ ಮಾತ್ರ ಏನಾಗುತ್ತೆ, ಈ ರೀತಿಯ ಸಮಸ್ಯೆಗಳನ್ನು ಭ್ರಷ್ಟಾಚಾರ ಹೋಗಲಾಡಿಸಲಿಕ್ಕೆ ಆಗುತ್ತೆ. ಒಳ್ಳೆಯ ರಾಜಕೀಯ ನಾಯಕತ್ವವನ್ನು ನೀಡುವಂಥ ಜನರು ಕೂಡ ಮುಂದೆ ಬರಬೇಕು. ಆವಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ನು ನಾಲ್ಕನೇದಾಗಿ ಲೋಕಪಾಲ ಮತ್ತು ಲೋಕಾಯುಕ್ತರಂತಹ ಸಂಸ್ಥೆಗಳು, ಇವುಗಳ ಮುಖಾಂತರ ಕೂಡ ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯತೆ ಇದೆ. ನೀವು ಪೇಪರ್ಗಳಲ್ಲಿ ಓದಿರ್ತಾರೆ, ಅಲ್ಲಲ್ಲಿ ಲೋಕಾಯುಕ್ತ ಅಥವಾ ಲೋಕಪಾಲ ಸಂಸ್ಥೆಯವರು ದಾಳಿ ನಡೆಸುವಂಥದ್ದು, ಅಪಾರ ಪ್ರಮಾಣದ ಹಣ ಅಥವಾ ಇನ್ನಿತರ ಒಡವೆಗಳನ್ನು, ಸಂಪತ್ತನ್ನು ಕಂಡು ಹುಡುಕುವಂಥದ್ದು, ಇದೆಲ್ಲ ನಡೀತಾ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವುದಿದೆ, ಲೋಕಾಯುಕ್ತ ಸಂಸ್ಥೆ ಇದೆ. ನಮ್ಮ ಕರ್ನಾಟಕದಲ್ಲಿ ಲೋಕಾಯುಕ್ತ, ಇತರ ರಾಜ್ಯಗಳಲ್ಲಿ ಲೋಕಪಾಲ ಕೂಡ ಇದೆ. ನಮ್ಮಲ್ಲಿ ಲೋಕಾಯುಕ್ತ, ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಇದೆ. ಅದು ಯಾವುದು, ಈ ಭ್ರಷ್ಟಾಚಾರವನ್ನು ಅಥವಾ ಅಕ್ರಮ ಸಂಪತ್ತನ್ನು ಹೊಂದಿರುವವರ ಮೇಲೆ ದಾಳಿ ಮಾಡಿ ಅವರನ್ನು ಬಂಧಿಸುವಂಥ ಅಧಿಕಾರವನ್ನು ಪಡೆದುಕೊಂಡಿದೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ CC ಕ್ಯಾಮರಾ ಅಳವಡಿಸಿದರೆ ಅವುಗಳ ಮುಖಾಂತರ ಕೂಡ ನಾವು ಈ ಭ್ರಷ್ಟಾಚಾರ ಅಥವಾ ಲಂಚ ಕೊಡುವಂಥ ಈ ಪದ್ಧತಿಯನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಹೆಚ್ಚಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ CC ಕ್ಯಾಮರಾಗಳನ್ನು ಅಳವಡಿಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ಈ ಒಂದು ವ್ಯವಸ್ಥೆ ಲಂಚ ನೀಡುವುದನ್ನು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸಲಿಕ್ಕೆ ದಾರಿ ಮಾಡಿಕೊಡ್ತದೆ. ಆಮೇಲೆ ಆರನೇದಾಗಿ ಕಠಿಣ ಶಿಕ್ಷೆ. ಯಾರು ತಪ್ಪಿತಸ್ಥರ ಅಥವಾ ಯಾರು ಈ ರೀತಿಯ ಭ್ರಷ್ಟಾಚಾರದಲ್ಲಿ ಒಳಗೊಂಡು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ನೀಡುವಂಥ ವ್ಯವಸ್ಥೆ ಇರಬೇಕು. ಆವಾಗ ಮುಂದಿನವರು ಹೆದರ್ತಾರೆ, ಅವರು ಇಂಥ ಭ್ರಷ್ಟಾಚಾರಕ್ಕೆ ಇಳಿಯುವುದಿಲ್ಲ. ಅಂಥ ಕಠಿಣ ಶಿಕ್ಷೆ ಕೊಡುವಂಥ ಪ್ರಯತ್ನಗಳು ಆಗಬೇಕಾಗಿದೆ. ಇನ್ನು ಏಳನೇದಾಗಿ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿಸುವಂಥದ್ದು. ನಿಮಗೆ ಗೊತ್ತಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳುವಂಥ ಒಂದು ದುಬಾರಿ, ಅದೇ ರೀತಿಯಲ್ಲಿ ಅತ್ಯಂತ ವಿಳಂಬಿತ ಧೋರಣೆಯನ್ನು ಹೊಂದಿದೆ. ಒಂದು ಕೇಸು ಮುಗಿಬೇಕಂತಂದರೆ ಹಲವು ವರ್ಷಗಳೇ ಬೇಕಾಗ್ತಾ ಇದೆ. ಅದೇ ರೀತಿಯಲ್ಲಿ ಆ ವ್ಯಕ್ತಿ ತುಂಬ ಹಣವನ್ನು, ಯಾವುದು ವಕೀಲರನ್ನು ನೇಮಕ ಮಾಡುವ ಮುಖಾಂತರ ತುಂಬ ಹಣವನ್ನು ಮತ್ತು ಸಮಯವನ್ನು ಅದಕ್ಕೆ ವಿನಿಯೋಗಿಸಬೇಕಾಗುತ್ತೆ. ಇದೆಲ್ಲ ಯಾವುದಕ್ಕೆ ದಾರಿ ಮಾಡಿಕೊಡುವಂತಂದರೆ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತದೆ. ಹಾಗಿದ್ರೆ ನಮ್ಮ ಯಾವುದು ಮೊಕದ್ದಮೆಗಳೇನಿದೆ, ಕೇಸುಗಳಿದೆ, ಅದು ತಕ್ಷಣವಾಗಿ ತ್ವರಿತವಾಗಿ ಏನಾಗಬೇಕಾಗಿದೆ, ಅದಕ್ಕೆ ನ್ಯಾಯ ತೀರ್ಮಾನ ಆಗುವಂಥ ಕೆಲಸ ಆಗಬೇಕಾಗಿದೆ. ಅದು ಆಗಬೇಕು ಅಂತಂದರೆ ಏನು ಮಾಡಬೇಕಾಗಿದೆ, ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕಾಗಿದೆ. ಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಳ ಮಾಡುವ ಮುಖಾಂತರ ನಾವು ತ್ವರಿತವಾಗಿ ನ್ಯಾಯ ತೀರ್ಮಾನವನ್ನು ಅಥವಾ ನ್ಯಾಯವನ್ನು ಪಡೀಲಿಕ್ಕೆ ಆಗುತ್ತೆ. ಈ ಮೂಲಕ ಕೂಡ ಭ್ರಷ್ಟಾಚಾರವನ್ನು ತಡಿಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥ. ಹಾಗಿದ್ರೆ ಯಾವುದೆಲ್ಲ ಪರಿಹಾರಗಳು? ಭ್ರಷ್ಟಾಚಾರವನ್ನು ತಡೆಯಲು ಒಳ್ಳೆಯ ರಾಜಕೀಯ ನಾಯಕತ್ವ ಬೇಕು, ಉತ್ತಮ ಅಧಿಕಾರಿ ವರ್ಗ ಬೇಕು, ರಾಜಕೀಯ ಪರಿಜ್ಞಾನ ಮತ್ತು ಒಳ್ಳೆಯ ರಾಜಕೀಯ ನಾಯಕತ್ವವನ್ನು ಹೊಂದಿರುವಂಥ ಜನತೆ ಬೇಕು, ಪ್ರಜೆಗಳು ಬೇಕು. ಅದೇ ರೀತಿಯಲ್ಲಿ ಲೋಕಪಾಲ ಮತ್ತು ಲೋಕಾಯುಕ್ತರಂಥ ಸಂಸ್ಥೆಗಳು
ಆಮೇಲೆ 5ನೇದಾಗಿ ಸಾರ್ವಜನಿಕ ಕಚೇರಿಗಳಲ್ಲಿ CC ಕ್ಯಾಮರಾ ಅಳವಡಿಕೆ, 6ನೇದಾಗಿ ಕಠಿಣ ಶಿಕ್ಷೆ, 7ನೇದಾಗಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು. ಇವುಗಳ ಮುಖಾಂತರ ನಾವು ಸ್ವಲ್ಪ ಮಟ್ಟಿಗೆ ಭ್ರಷ್ಟಾಚಾರವನ್ನು ತಡಿಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕ ಸಮಾಜದ ಎಲ್ಲ ಸ್ತರಗಳಲ್ಲಿ ಹಬ್ಬಿರುವಂಥ ಈ ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳ್ಬೋದು, ಇದನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ನಮಗೆ ಖಂಡಿತವಾಗ್ಲೂ ಇದೆ. ಇಂದಿನ ಈ ತರಗತಿಯಲ್ಲಿ ನಾವು 2 ಭಾರತದ ಪ್ರಮುಖವಾದಂಥ ಸಮಸ್ಯೆಗಳನ್ನು ನೋಡಿದ್ದೇವೆ. ಒಂದು ನಿರುದ್ಯೋಗ ಅಂತ ಹೇಳುವಂಥದ್ದು, ಕೆಲಸ ಮಾಡುವ ಸಾಮರ್ಥ್ಯ ಇರುವಂಥ ವ್ಯಕ್ತಿಗೆ ಕೆಲಸ ಸಿಗದೇ ಇರುವಂಥ ಪರಿಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತಲೇ ಹೇಳ್ತೇವೆ ಅಂತೇಳಿ. ಆ ನಿರುದ್ಯೋಗಕ್ಕೆ ಕಾರಣಗಳು ಯಾವುದು, ಆಮೇಲೆ ಪರಿಹಾರಗಳು ಯಾವುದು, ಅವುಗಳನ್ನು ನೋಡಿದ್ದೇವೆ. ಆಮೇಲೆ ನಾವು 2ನೇದಾಗಿ ಭ್ರಷ್ಟಾಚಾರದ ಬಗ್ಗೆ ನೋಡಿದ್ದೇವೆ. ಈ ಭ್ರಷ್ಟಾಚಾರದ ಏನು ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ಅದೇ ಲಂಚ ಅಥವಾ ಇನ್ನಿತರ ಯಾವುದೇ ಕಾನೂನು ಬಾಹಿರ ಕ್ರಮದಿಂದ ವಂಚನೆಯನ್ನು ಮಾಡುವಂಥದ್ದು, ಇವುಗಳನ್ನು ಏನು ಕರೀತೇವೆ ನಾವು ಭ್ರಷ್ಟಾಚಾರ ಅಂತಲೇ ಕರೀತೇವೆ. ಅದೇ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ಭ್ರಷ್ಟಾಚಾರಕ್ಕೆ ಪರಿಹಾರಗಳನ್ನು ಕೂಡ ನಾವು ನೋಡಿದ್ದೇವೆ. ಇವೆಲ್ಲವನ್ನು ಕೂಡ ನೀವು ಪಠ್ಯಪುಸ್ತಕದಲ್ಲಿ ಓದಬೇಕಾಗಿದೆ. ಸಾಯಿರಾಮ್.